ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗಾಗಲೇ 8ನೇ ತರಗತಿಯಲ್ಲಿ ಭಾಗ 1ರಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ನಾವೇನು ಹಿಂದಿನ ತರಗತಿಯಲ್ಲಿ ಜೈನ ಮತ್ತು ಬೌದ್ಧ ಧರ್ಮದ ಬಗ್ಗೆ ತಿಳ್ಕೊಂಡು, ಸೊ ಇಂದು ನಾವು ನಮ್ಮ ಭಾರತದ ಒಂದು ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದಂಥ ಅನೇಕ ರಾಜಮನೆತನಗಳು ಇಲ್ಲಿ ಹೆಸರುವಾಸಿಯಾಗಿದೆ. ಅದರಲ್ಲಿ ಉತ್ತರ ಭಾರತ ಆಗಿರ್ಬೋದು ಅಥವಾ ದಕ್ಷಿಣ ಭಾರತ ಆಗಿರ್ಬೋದು. ಮೌರ್ಯರು ಮತ್ತು ಕುಶಾಣರು ಅಂತ ಇವರು ಭಾರತ ಕಂಡಂತಹ ಮೊದಲನೆಯ ಒಂದು ಸಾಮ್ರಾಜ್ಯ ಅಂತಕ್ಕಂಥದ್ದು ಮೌರ್ಯ ಸಾಮ್ರಾಜ್ಯ. ಚಂದ್ರಗುಪ್ತ ಮೌರ್ಯ ಆಗಿರ್ಬೋದು ಅಥವಾ ಅಶೋಕ ಆಗಿರ್ಬೋದು, ಹಾಗೆ ಕುಶಾಣರಲ್ಲಿ ಕಾನಿಷ್ಕ ದೊರೆ ಆಗಿರ್ಬೋದು. ಇವರು ಮಗಧದಿಂದ, ಈ ಮೌರ್ಯ ಸಾಮ್ರಾಜ್ಯ ಅಂತಕ್ಕಂಥದ್ದು ಮಗಧ ಅಂತ ಕೇಳಿದ್ರು, ಉತ್ತರ ಭಾರತದಲ್ಲಿ ಮಗಧ, ಅಲ್ಲಿ ಈ ಸಾಮ್ರಾಜ್ಯ ಅಂತಕ್ಕಂಥದ್ದು ಪ್ರಾರಂಭ ಆಯಿತು. ಉತ್ತರ ಭಾರತ ಈ ಮಗಧದಿಂದ ಪ್ರಾರಂಭವಾದಂಥ ಈ ಚಂದ್ರಗುಪ್ತ ಮೌರ್ಯ ದೊರೆ ಈ ಮೌರ್ಯ ವಂಶದ ಸ್ಥಾಪಕನಾಗಿತ್ತು. ಮತ್ತೆ ಬಿಂದುಸಾರ ಅಶೋಕ, ಆ ಮೌರ್ಯ ವಂಶದಲ್ಲಿ ಬರ್ತಕ್ಕಂಥ ಇನ್ನೊಬ್ಬ ಪ್ರಮುಖವಾದಂಥ ದೊರೆ ಅಂದರೆ ಅಶೋಕ, ಬಿಂದುಸಾರನ ಮಗ. ಇವರು ಕೂಡ ಇದೇ ರಾಜಮನೆತನದಲ್ಲಿ ಆಳ್ವಿಕೆ ನಡೆಸಿದಂತಹ ದೊರೆಗಳಾಗಿದ್ದರು. ಈ ಒಂದು ಮೌರ್ಯರ ಇತಿಹಾಸವನ್ನು ತಿಳಿಯಲಿಕ್ಕೆ ಅನೇಕ ಆಧಾರಗಳು ಅಂತಕ್ಕಂಥವು ಅಥವಾ ಆಕಾರ ಗ್ರಂಥಗಳು ಅಂತಕ್ಕಂಥವು ನಮಗೆ ಬಹಳ ಇತಿಹಾಸವನ್ನು ತಿಳಿಸಲಿಕ್ಕೆ ಸಹಕಾರಿಯಾಗಿದೆ. ಅದರಲ್ಲಿ ಮೇಘಸ್ಥಾನ ಸಂಹಿತ ಆಗಿರ್ಬೋದು, ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರ್ಬೋದು, ವಿಶಾಖದತ್ತನ ಮೊದಲ ರಾಕ್ಷಸ ಆಗಿರ್ಬೋದು, ಅಥವಾ ಬೌದ್ಧ ಧರ್ಮದ 2 ವಂಶಗಳಾದಂತಹ ದೀಪವಂಶದ ಮಹಾವಂಶ ಆಗಿರ್ಬೋದು, ಹಾಗೂ ಅಶೋಕನ ಶಿಲಾಶಾಸನ ಮತ್ತು ಸ್ತಂಭಶಾಸನಗಳು ಬಹಳ ಪ್ರಮುಖವಾದಂತಹ ಸಾಕ್ಷಿಗಳು, ಸಾಹಿತ್ಯಿಕ ಆಧಾರಗಳು ಆಗಿರ್ತಕ್ಕಂಥ ಇವು ಮೌರ್ಯರ ಇತಿಹಾಸವನ್ನು ಅರಿಯಲಿಕ್ಕೆ ದೊರೆತಿರ್ತಕ್ಕಂಥ ಪ್ರಮುಖ ಆಕರ ಗ್ರಂಥ. ಅದರಲ್ಲಿ ಮೆಗಾಸ್ಥಾನಿಸ ಅಂತಕ್ಕಂಥವನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಂಥ ರಾಯಭಾರಿ. ಇವನು ಇಂಡಿಕಾ ಎಂಬ ಕೃತಿಯನ್ನು ಬರಿತಾ ಹೋಗ್ತಾನೆ. ಅದರಲ್ಲೂ ಈ ಮೌರ್ಯರ ರಾಜಧಾನಿ ಪಾಟಲಿಪುತ್ರ ಅಂತ ಕರೀತಾರೆ. ಇಂದಿನ ಬಿಹಾರದಲ್ಲಿ ಬರ್ತಕ್ಕಂಥ ಒಂದು ಪ್ರಾಂತ್ಯ ಪಾಟಲಿಪುತ್ರ. ಸೊ ಅಲ್ಲಿ ಇಂಡಿಕಾ ಎಂಬ ಕೃತಿಯನ್ನು ದಾಖಲಿಸ್ತಾ ಹೋಗ್ತಾನೆ. ತನ್ನ ಅನುಭವಗಳನ್ನು ಆ ಕೃತಿನಲ್ಲಿ ದಾಖಲಿಸ್ತಾ ಹೋಗ್ತಾನೆ. ಈ ಕೃತಿ ನಮಗೆ ಇಂದು ನಮಗೆ ದೊರೆತಿಲ್ಲವಾದರೂ ಸಹ ಅದರಲ್ಲಿ ಅನೇಕ ಸಂಗತಿಗಳನ್ನು ಅವನು ಬರಿತಾ ಹೋಗ್ತಾನೆ. ಯಾರು? ಮೆಗಾಸ್ಥಾನಿಸ್. ಅದರಲ್ಲೂ ಗ್ರೀಕ್ನ ಬರಹಗಾರರಾದಂತಹ ಡಿಯೋಡೋರಸ್, ಸಿಕ್ಯುಲಸ್, ಸ್ಟ್ರಾಬೋ ಮತ್ತು ಪ್ಲೀನಿ ಹಾಗೂ ಆರಿಯನ್ ಅವರುಗಳು ಈ ಗ್ರಂಥದಲ್ಲಿ ಆರ್ಯನ್ರವರ ಬರಹಗಳನ್ನು ಈ ಗ್ರಂಥದಲ್ಲಿ ಮಾಡ್ತಾ ಹೋಗ್ತಾನೆ, ದಾಖಲಿಸ್ತಾ ಹೋಗ್ತಾನೆ. ಹೀಗೆ ಈ ಮೌರ್ಯರ ಇತಿಹಾಸದಲ್ಲಿನ ನಗರಾಡಳಿತ ಮತ್ತು ಅವರ ಸಾಮ್ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ವಿಚಾರಗಳನ್ನು ತಿಳಿಯಲಿಕ್ಕೆ ಅನುಕೂಲ ಆಗಿರ್ತಕ್ಕಂತಹ ಒಂದು ಆಕರ ಗ್ರಂಥ ಅಂತಂದರೆ ಈ ಮೆಗಾಸ್ಥಾನಿಸನ ಇಂಡಿಕಾ. ಇವನು ತನ್ನ ಪಾಟಲಿಪುತ್ರದಲ್ಲಿ ಇದ್ದು ಆ ಸಾಮ್ರಾಜ್ಯದ ರಾಜಕೀಯ ವ್ಯವಸ್ಥೆಯ ಅನುಭವಗಳನ್ನು ಈ ಗ್ರಂಥದಲ್ಲಿ ಉಲ್ಲೇಖಿಸಿ ಬರಿತಾ ಹೋಗ್ತಾನೆ. ಯಾರು? ಮೆಗಾಸ್ಥಾನಿಸ. ಹಾಗೆ ಇನ್ನೊಂದು ಅತ್ಯಂತ ಪ್ರಮುಖವಾದಂತಹ ಗ್ರಂಥ ಅಂತಂದರೆ ಈ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿದ್ದ ಚಾಣಾಕ್ಷ ಮತ್ತು ಬುದ್ಧಿವಂತ ಮಂತ್ರಿ ಅಂದರೆ ಕೌಟಿಲ್ಯ. ಇವನಿಗೆ ಅನೇಕ ಹೆಸರುಗಳಿವೆ. ವಿಷ್ಣು ಶರ್ಮ, ವಿಷ್ಣುಗುಪ್ತ, ಕೌಟಿಲ್ಯ, ಚಾಣಕ್ಯ ಅಂತ ಹೇಳ್ತಾರೆ. ಈ ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ಬರಿತಾ ಹೋಗ್ತಾರೆ. ಕೌಟಿಲ್ಯನ ಅರ್ಥಶಾಸ್ತ್ರ. ಇವನು ಚಂದ್ರಗುಪ್ತ ಮೌರ್ಯನ ಗುರು. ಯಾರು? ಕೌಟಿಲ್ಯ. ಅವನಿಗೆ ನೋಡಿ ಹೆಸರೇ ಆಗಿದೆ, ಕುಟಿಲ ನೀತಿಗೆ ಹೆಸರುವಾಸಿಯಾದಂತಹ ವ್ಯಕ್ತಿ ಅಂದರೆ ಕೌಟಿಲ್ಯ, ಚಾಣಕ್ಯ, ವಿಷ್ಣು ಶರ್ಮ ಅಥವಾ ವಿಷ್ಣುಗುಪ್ತ ಅಂತೇಳಿ ಅನೇಕ ಹೆಸರುಗಳಿಂದ ಇವನನ್ನು ಕರೀತಾರೆ. ಅದೇನೇ ಇರಲಿ, ಕೌಟಿಲ್ಯ ಅವನು ಅರ್ಥಶಾಸ್ತ್ರ ಗ್ರಂಥವನ್ನು ಸಂಸ್ಕೃತ ಭಾಷೆಯಲ್ಲಿ ಬರೀತಾ ಹೋಗ್ತಾನೆ. ಅಂದರೆ ಈ ಅರ್ಥಶಾಸ್ತ್ರದಲ್ಲಿ ಏನು ಹೇಳ್ತಾನೆ? ಒಬ್ಬ ಸಾಮ್ರಾಜ್ಯದ ಚಕ್ರವರ್ತಿ ಅಥವಾ ರಾಜ ಯಾವ ರೀತಿ ರಾಜ್ಯಾಡಳಿತವನ್ನು ನಡೆಸಬೇಕು, ಅವನಿಗೆ ಯಾವ್ಯಾವ ಅರ್ಹತೆಗಳಿವೆ, ಯಾವ್ಯಾವ ಮಾನದಂಡಗಳು
ಕ್ಲಿಷ್ಟ ಸಂದರ್ಭದಲ್ಲಿ ಹೆಂಗೆ ಅವನ ಆಡಳಿತ ನಡೆಸಬೇಕು, ಅಥವಾ ಸಾಮ್ರಾಜ್ಯದ ಆರ್ಥಿಕ ನೀತಿಗಳನ್ನು ಹೇಗೆ ರೂಪಿಸಬೇಕು, ಆಡಳಿತ ನಡೆಸಬೇಕಾದ್ರೆ ಅವನು ಯಾವ್ಯಾವ ಧಾರ್ಮಿಕವಾದಂತಹ ನೀತಿಗಳನ್ನು ಪಾಲಿಸಬೇಕು, ಮತ್ತು ಚಕ್ರವರ್ತಿ ಆದಂಥ ಅವನು ಯಾವ ರೀತಿ ಯುದ್ಧದ ಆಹಾರ ನೀತಿಗಳನ್ನು ಅನುಸರಿಸಬೇಕು ಅದನ್ನೆಲ್ಲ ವಿವರವಾಗಿ ಬರಿತಾ ಹೋಗ್ತಾನೆ. ಅದರಲ್ಲಿ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ವಿದೇಶಾಂಗ ನೀತಿ ಬಗ್ಗೆ ಆಗಿರ್ಬೋದು, ನ್ಯಾಯದಾನದ ಬಗ್ಗೆ ಆಗಿರ್ಬೋದು, ಮತ್ತು ರಾಜ್ಯಾಡಳಿತದ ಬಗ್ಗೆ ಆಗಿರ್ಬೋದು, ಇನ್ನೂ ಅನೇಕ ಹಲವು ಅಂಶಗಳ ಬಗ್ಗೆ ಈ ಗ್ರಂಥದಲ್ಲಿ ವಿವರವಾಗಿ ಬರಿತಾ ಹೋಗ್ತಾನೆ. ಹಾಗಾಗಿ ಈ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಇದು ಮೌರ್ಯರ ಕಾಲದ ಆರ್ಥಿಕ, ಸಾಮಾಜಿಕ, ನಗರಾಡಳಿತ, ಸ್ಥಳೀಯ ಆಡಳಿತಗಳ ಬಗ್ಗೆ ಅನೇಕ ವಿಚಾರಗಳ ಸಂಗತಿಗಳನ್ನು ಒಳಗೊಂಡು ಇದು ರಚನೆಯಾಗಿರ್ತಕ್ಕಂತಹ ಒಂದು ಸಮಗ್ರವಾದಂತಹ ಸಂಸ್ಕೃತ ಭಾಷೆಯ ಕೃತಿ ಆಗಿರ್ತಕ್ಕಂಥ. ಇದನ್ನ ನಿಮಗೆ ಗೊತ್ತಿದೆ, 1902ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಲೈಬ್ರರಿಯನ್ನಾಗಿ ಕೆಲಸವನ್ನು ನಿರ್ವಹಿಸತಕ್ಕಂತಹ ಶ್ಯಾಮಶಾಸ್ತ್ರಿ ಕಿರೋಟರು ಅವರು ಇದನ್ನು ಪತ್ತೆ ಹಚ್ಚಿದ್ದಾರೆ. ಇದು ಇವತ್ತು ಪಾಶ್ಚಾತ್ಯ ಜಗತ್ತು, ಅದರಲ್ಲೂ ಯುರೋಪಿನ ರಾಷ್ಟ್ರಗಳು ಕೂಡ ಅರ್ಥಶಾಸ್ತ್ರವನ್ನು ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಬಂದು ಹೆಸರುವಾಸಿಯಾಗಿರ್ತಕ್ಕಂತಹ ಕೃತಿಯನ್ನು ನೋಡ್ತೀವಿ. ಒಬ್ಬ ಅರಸ ರಾಜ್ಯಾಡಳಿತ ಯಾವ ರೀತಿ ನಡೆಸಬೇಕು ಅನ್ನೋಂಥ ಕ್ರಮಗಳು, ಮುಂತಾದ ಹಲವಾರು ಜವಾಬ್ದಾರಿ ಮತ್ತು ರಾಜ್ಯಕ್ಕೆ ಆದಾಯಗಳನ್ನು ಯಾವ ಯಾವ ಮೂಲಗಳಿಂದ ನಾವು ಸಂಗ್ರಹಿಸಬೇಕು, ಹಣಕಾಸಿನ ನಿರ್ವಹಣೆಯನ್ನು ಹೇಗೆ ನಿಭಾಯಿಸಬೇಕು, ಅವುಗಳೆಲ್ಲವನ್ನು ಕೂಡ ಇಲ್ಲಿ ಚರ್ಚಿಸಲಾಗಿದೆ. ಜೊತೆಗೆ ಗೂಢಚರ್ಯ ವ್ಯವಸ್ಥೆ ಅಂತ ಕರಿತೀವಿ. ಗೂಢಚರ್ಯ ವ್ಯವಸ್ಥೆ, ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಈಗ ಕರಿತೀವಿ. ಹಾಗೆ ಇಲಾಖೆ ಆಗಿರ್ಬೋದು ಮತ್ತು ಸೈನಿಕ ವ್ಯವಸ್ಥೆ ಬಗ್ಗೆ ವಿಶೇಷ ಒತ್ತನ್ನು ಅರ್ಥಶಾಸ್ತ್ರದಲ್ಲಿ ನೀಡಲಾಗಿದ್ದು, ಇದು ಈ ಗ್ರಂಥ ಅಂತಕ್ಕಂಥದ್ದು 1902ರಲ್ಲಿ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯನ್ ಕ್ಯೂರೇಟರ್ ಆಗಿದ್ದ ಶ್ಯಾಮಶಾಸ್ತ್ರಿ ಅವರು ಪತ್ತೆ ಹಚ್ತಾರೆ. ಹೀಗೆ ಇದು ಮೌರ್ಯರ ಇತಿಹಾಸವನ್ನು ತಿಳಿಸಲಿಕ್ಕೆ ಸಹಕಾರಿಯಾಗಿರುವಂತಹ ಒಂದು ವಿಶಿಷ್ಟ ವೈವಿಧ್ಯತೆಯುಳ್ಳಂತಹ ಪ್ರಮುಖ ಗ್ರಂಥ. ಇನ್ನು ಅದೇ ರೀತಿ ಈ ಮೌರ್ಯರ ಇತಿಹಾಸದಲ್ಲಿ ಸಾಗಿದ ವಿಶಾಖದತ್ತನ ಮುದ್ರಾ ರಾಕ್ಷಸ. ವಿಶಾಖದತ್ತ ಇದೊಂದು ಸಂಸ್ಕೃತ ನಾಟಕ. ವಿಶಾಖದತ್ತ ಬರತಕ್ಕಂಥ ಮುದ್ರಾ ರಾಕ್ಷಸ ನಾಟಕ. ಇದರಲ್ಲಿ ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನನ್ನ ಅಧಿಕಾರಕ್ಕೆ ತಂದಂತಹ ಕತೆ, ಹ್ಯಾಂಗೆ ತಂದ ಅಧಿಕಾರಕ್ಕೆ ಅನ್ನೋದನ್ನ ಈ ನಾಟಕದಲ್ಲಿ ಅವನು ಬರಿತಾ ನಿರೂಪಣೆಯನ್ನು ಮಾಡ್ತಾ. ಮುದ್ರಾ ರಾಕ್ಷಸ ವಿಶಾಖದತ್ತ. ಇನ್ನು ಈ ಬೌದ್ಧ ಧರ್ಮದ 2 ವಂಶಗಳ, ಒಂದು ದ್ವೀಪ ವಂಶ, ಮಹಾವಂಶ ಅಂತ ಕರಿತೀವಿ. ಇವು ಶ್ರೀಲಂಕಾದ ಬೌದ್ಧ ಧರ್ಮದ ಸಾಹಿತ್ಯಿಕ ಕೃತಿಗಳು. ಅವು ದಾಖಲೆಗಳಲ್ಲಿ ಹೇಳ್ತಾ ಹೋಗ್ತವೆ. ಏನು ಹೇಳ್ತವೆ ಅಂತಂದ್ರೆ, ಅಶೋಕನ ಬೌದ್ಧ ಧರ್ಮವನ್ನು ಶ್ರೀಲಂಕಾದವರೆಗೂ ಕೂಡ ವಿಸ್ತರಿಸಿದ ಬಗ್ಗೆ ವಿವರಗಳನ್ನು ತಿಳಿಸ್ತಾ ಹೋಗ್ತಾರೆ. ಶ್ರೀಲಂಕಾ ಸಿಂಹಳಿಗೆ ಬೌದ್ಧ ಧರ್ಮದ ಬಗ್ಗೆ ಅವನು ಧರ್ಮ ಪ್ರಚಾರಕ್ಕಾಗಿ ಧರ್ಮ ಮಹಾಮಾತ್ರರು ಎಂಬ ಅಧಿಕಾರಿಗಳನ್ನು ನೇಮಕ ಮಾಡ್ತಾನೆ. ತನ್ನ ಮಕ್ಕಳಾದಂಥ ಅಶೋಕ ರಾಹುಲನನ್ನು ಮತ್ತು ಸಂಘಮಿತ್ರೆಯನ್ನು ಧರ್ಮ ಪ್ರಚಾರ ಮಾಡಲಿಕ್ಕೆ ಬೇರೆ ವಿದೇಶಕ್ಕೂ ಕೂಡ ಕಳಿಸಿಕೊಡ್ತಾರೆ. ಇವೆಲ್ಲವೂ ಬಗ್ಗೆ ಅಲ್ಲಿ ದೀಪವಂಶ ಮತ್ತು ಮಹಾವಂಶ ಅಂತಕ್ಕಂಥ ಬೌದ್ಧ ಧರ್ಮದ 2 ಪಂಗಡಗಳು ಬಗ್ಗೆ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು ನೋಡ್ತೀವಿ. ಇದಿಷ್ಟು ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ಬೌದ್ಧ ಧರ್ಮದ ದೀಪವಂಶ ಮಹಾವಂಶ. ಇನ್ನು ಕೊನೆಯದಾಗಿ ಮೌರ್ಯರ ಇತಿಹಾಸವನ್ನು ತಿಳಿಯಲಿಕ್ಕೆ ಇರತಕ್ಕಂಥ ಏಕೈಕ ಆಕಾರ ಗ್ರಂಥಗಳು ಸಾಕ್ಷಿಗಳು ಅಂತಂದರೆ ಈ ಅಶೋಕನ ಶಾಸನಗಳ ಪಿತಾಮಹ ಅಂತಲೇ ಕರಿತೀವಿ ಯಾರನ್ನ, ಅಶೋಕನ. ಹಾಗಾಗಿ ಅತ್ಯಂತ ಅಧಿಕವಾಗಿ ಹೇಳುವ ದಾಖಲೆಗಳಂದರೆ ಅಶೋಕನ ಶಾಸನ. ಈ ಶಾಸನಗಳಲ್ಲಿ ಅಶೋಕ ತನ್ನ ಸಾಮ್ರಾಜ್ಯವನ್ನು ಎಲ್ಲಿವರೆಗೂ ವಿಸ್ತಾರ ಮಾಡಿದ್ದ, ಹೇಗೆ ರಾಜ್ಯಭಾರ ಮಾಡಿದ, ಜನೋಪಯೋಗಿ ಕಾರ್ಯಗಳನ್ನು ಹೇಗೆ ಕೈಗೊಂಡ, ಸಾರ್ವಜನಿಕರಿಗೆ ಯಾವ ರೀತಿ ಅನುಕೂಲ ಆಗ್ತಕ್ಕಂತಹ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ, ಮತ್ತು ತನ್ನದೇ ಆದಂತಹ ಬೌದ್ಧ ಧರ್ಮದ ಸಂದೇಶವನ್ನು, ಬೌದ್ಧ ಧಮ್ಮ ಸಂದೇಶದ ವಿಚಾರಗಳನ್ನು ಪ್ರಸಾರ ಮಾಡಿದ. ಮತ್ತು ಮೊದಲನೇ ಹಾಗೂ ಅತ್ಯಂತ ಕೊನೆಯ ನಿರ್ಣಾಯಕ ಯುದ್ಧವಾದ ಕಳಿಂಗ ಯುದ್ಧವಾದ ಬಗ್ಗೆ ಮೊದಲಾದಂಥ ವ್ಯವಹಾರಗಳನ್ನು ಸವಿವರವಾಗಿ ಶಿಲಾಶಾಸನಗಳಲ್ಲಿ ಬರೆದ. ಅನೇಕ ಕಡೆ ಕರ್ನಾಟಕದಲ್ಲಿ ಕೂಡ ದೊರೆತಿದ್ದಾರೆ ಯಾವ ಅಶೋಕನ ಶಿಲಾಶಾಸನಗಳು. ಬ್ರಹ್ಮಗಿರಿ, ಮಸ್ಕಿ,
ಜಟ್ಟಿಂಗ್ ರಾಮೇಶ್ವರ, ಚಿತ್ರದುರ್ಗ ಮತ್ತು ಇನ್ನೂ ಅನೇಕ ಕಡೆ ದೊರೆತಿರ್ತದ. ಇವು ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನು ತಿಳಿಯಲಿಕ್ಕೆ ದೊರೆತಿರ್ತಕ್ಕಂತಹ ಅಕರ ಗ್ರಂಥಗಳು ತಿಳ್ಕರಿತೀವಿ. ಯಾವ್ಯಾವು? ಕೌಟಿಲ್ಯನ ಅರ್ಥಶಾಸ್ತ್ರ, ಮೆಗಾಸ್ಥಾನಿಕ ಇಂಡಿಕ ಮತ್ತು ವಿಶಾಖದತ್ತನ ಮುದ್ರಾ ರಾಕ್ಷಸ ಹಾಗೂ ಬೌದ್ಧ ದೀಪವಂಶ ಮತ್ತು ಮಹಾವಂಶ ಮತ್ತು ಅಶೋಕನ ಶಿಲಾಶಾಸನ ವಿಷಯ. ಈಗ ಮೌರ್ಯ ವಂಶದ ಸ್ಥಾಪನೆ ಚಂದ್ರಗುಪ್ತ ಮೌರ್ಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯಲಿಕ್ಕೆ ಪ್ರಯತ್ನಿಸ್ತಾರೆ. ಮಕ್ಕಳ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗಬೇಕಾದ್ರೆ ಒಬ್ಬ ವ್ಯಕ್ತಿ ಕಾರಣೀಭೂತನಾಗ್ತದೆ. ಹಾಗೇನೇ ಇಲ್ಲಿ ಮೌರ್ಯ ವಂಶವನ್ನು ಸ್ಥಾಪನೆ ಮಾಡಿದಂತಹ ವ್ಯಕ್ತಿ ಅಂತಂದರೆ ಚಂದ್ರಗುಪ್ತ ಮೌರ್ಯ. ಅವನ ಗುರು ಗೊತ್ತಿದೆ ನಿಮಗೆ, ಕೌಟಿಲ್ಯ ಅಥವಾ ವಿಷ್ಣುಗುಪ್ತ. ಅವನ ಸಹಾಯದಿಂದ ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ. ಚಂದ್ರಗುಪ್ತ ಮೌರ್ಯ ತನ್ನ ಗುರು ಕೌಟಿಲ್ಯನ ಮಾರ್ಗದರ್ಶನದ ಮೇರೆಗೆ ಯಾವುದು ಮಗಧ ಸಾಮ್ರಾಜ್ಯದ ಕೊನೆಯ, ಅದರಲ್ಲೂ ನಂದವಂಶದ, ಧನಾನಂದ ಅಂತ ಇರ್ತಾನೆ, ನಂದವಂಶದ ಕೊನೆಯ ದೊರೆಯನ್ನು ಪದಚ್ಯುತಗೊಳಿಸಿ ಅವನೇನು ಮಾಡ್ತಾನೆ, 25ನೇ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಈ ಹೊತ್ತಿಗಾಗಲೇ ವಾಯುವ್ಯ ಭಾರತದಲ್ಲಿ ಏನಂತಾರೆ ಅಂತಂದರೆ ಪಂಜಾಬಿನ ಪ್ರಾಂತ್ಯದವರೆಗೆ ಈ ಪ್ರದೇಶವನ್ನು ಅವನೇನು ಮಾಡ್ತಾನೆ, ಈ ವಿದೇಶದಿಂದ ಅಲೆಕ್ಸಾಂಡರ್ ಅಂತ ಬಂದಿರ್ತಾನೆ, ಗ್ರೀಸ್ ದೊರೆ ಅಲೆಕ್ಸಾಂಡರ್ನ ಉತ್ತರಾಧಿಕಾರಿಯಾಗಿ ಬಂದಿರ್ತಕ್ಕಂಥ ಪುರೂರವ ಅಂತ ಹೇಳ್ತಿರ್ತೀವಿ. ಸೆಲ್ಯೂಕಸ್ ನಿಕೋಟ ಆಳ್ತಾ ಇರ್ತಾನೆ. ಸಾಲಿವಾಹನ ಶಕ 305ರಲ್ಲಿ ಅವರೊಂದಿಗೆ ಚಂದ್ರಗುಪ್ತ ಮೌರ್ಯ ಮಾಡ್ತಾನೆ ಯುದ್ಧವನ್ನು ಸಾರಿ ಅಂತಿಮವಾಗಿ ಯುದ್ಧ ಅನ್ನತಕ್ಕಂಥ ಸೆಲ್ಯೂಕಸ್ ದೊರೆಯೊಂದಿಗೆ ಒಪ್ಪಂದದೊಂದಿಗೆ ಅಂತ್ಯಗೊಳ್ಳುತ್ತೆ. ಆಗ ಚಂದ್ರಗುಪ್ತ ಮೌರ್ಯನಿಗೆ ಅವರೇ ಮಾಡ್ತಾನೆ ಸೆಲ್ಯೂಕಸ್ ಅಂತ ತನ್ನ ಮಗಳನ್ನು ಕೊಟ್ಟು ವೈವಾಹಿಕ ಸಂಬಂಧಗಳ ಮೂಲಕ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾರೆ. ಹಾಗಾಗಿ ಆಫ್ಘಾನಿಸ್ತಾನ ಮತ್ತು ಬಲೂಚಿಸ್ತಾನದ ಅನೇಕ ಪ್ರದೇಶಗಳನ್ನ ಈ ಸೆಲ್ಯೂಕಸ್ ದೊರೆ ಅಂತ ಏನು ಮಾಡ್ತಾನೆ, ಈ ಚಂದ್ರಗುಪ್ತ ಮೌರ್ಯನಿಗೆ ಆಡಳಿತ ನಡೆಸಿಕೊಳ್ಳಲಿಕ್ಕೆ ಬಿಟ್ಟುಕೊಡ್ತಾನೆ. ಹೀಗೆ ಆ ಒಂದು ಪ್ರಾಂತ್ಯದಲ್ಲಿ, ಯಾವ ಪ್ರಾಂತ್ಯ, ಆಫ್ಘಾನಿಸ್ತಾನ ಮತ್ತು ಬಲೂಚಿಸ್ತಾನ ಪ್ರಾಂತ್ಯ ಅಂದರೆ ವಾಯುವ್ಯ ಭಾರತದಲ್ಲಿ ಬಹುತೇಕವಾಗಿ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಲಿಕ್ಕೆ ಒಂದು ಸೂಕ್ತವಾದಂತಹ ರಾಜಕೀಯ ವಾತಾವರಣವನ್ನು ನಿರ್ಮಿಸಿಕೊಳ್ಳುವಲ್ಲಿ ಚಂದ್ರಗುಪ್ತ ಮೌರ್ಯ ಯಶಸ್ವಿ ಆಗ್ತಾನೆ. ಮತ್ತು ಜೈನ ಧರ್ಮದ ಒಂದು ಸಂಪ್ರದಾಯದ ಪ್ರಕಾರ ಅವನು ಗೊತ್ತಿದೆ, ನಿಮಗೆಲ್ಲ ಗೊತ್ತಿದೆ, ಅವನು ಶ್ರವಣಬೆಳಗೊಳಕ್ಕೆ ಬಂದ, ಅಲ್ಲಿ ಬಂದು ಸಲ್ಲೇಖನ ವ್ರತವನ್ನು ಕೈಗೊಂಡ ಅಂತ ಹೇಳಿ ಅನೇಕ ಕಥೆಗಳ ಬಗ್ಗೆ ಹೇಳ್ತಾವೆ. ಅಂದರೆ ತನ್ನ ಕೊನೆಯ ಕಾಲಘಟ್ಟದಲ್ಲಿ ಅವನೇನು ಮಾಡ್ತಾನೆ ಅಂತಂದರೆ, ಯಾರು ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ. ಸ್ವೀಕರಿಸಿದ ನಂತರ ಏನು ಮಾಡ್ತಾನೆ, ತನ್ನ ಸಾಮ್ರಾಜ್ಯವನ್ನು ತನ್ನ ಮಗನಾದಂಥ ಬಿಂದುಸಾರನಿಗೆ ವಹಿಸಿಕೊಟ್ಟು ಜೈನ ಗುರುವಾದಂತಹ ಭದ್ರಬಾಹುವಿನ ಜೊತೆಗೆ ಮತ್ತು ಇತರೆ ಕೆಲವೊಂದು ಋಷಿಮುನಿಗಳು, ಯತಿಗಳ ಜೊತೆ ಅವನೇನು ಮಾಡ್ತಾನೆ, ಈ ಕರ್ನಾಟಕದ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳಕ್ಕೆ ಬಂದು ಅಲ್ಲೇನು ಮಾಡ್ತಾನೆ, ಸಲ್ಲೇಖನ ವ್ರತ ಅಂತ ಹೇಳಿ ಕೈಗೊಳ್ತಾನೆ. ಸಲ್ಲೇಖನ ವ್ರತವನ್ನು ಕೈಗೊಂಡು ಅಲ್ಲಿಯೇ ಮರಣ ಹೊಂದಿದ ಅಂತ ಹೇಳಿ ಇತಿಹಾಸದಲ್ಲಿ ಅನೇಕ ವಿಚಾರಗಳು ತಿಳಿದು ಬರ್ತಕ್ಕಂಥ. ಸೊ ಹೀಗೆ ಈ ಒಂದು ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥವನು ಏನಿದ್ನಲ್ಲ, ಇವನು ಕರ್ನಾಟಕದಲ್ಲೂ ಕೂಡ ಜೈನ ಧರ್ಮದ ಪ್ರಸಾರವನ್ನು ಮಾಡಲಿಕ್ಕೆ ವಿವಿಧೆಡೆಗಳಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ ಅನ್ನೋದನ್ನು ತಿಳ್ಕೊಳ್ಳಿ. ಇವಿಷ್ಟು ಜೈನರು ಮೌರ್ಯರ ಸಾಮ್ರಾಜ್ಯದ ಉದಯ ಆಗಲಿಕ್ಕೆ ತೊಡಗಿರ್ತಕ್ಕಂಥ ಆಕಾರಗಳು ಮತ್ತು ಮೌರ್ಯ ವಂಶದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಅವನೇ ಸಲ್ಲೇಖನ ತನ್ನ ಮಗ ಬಿಂದುಸಾರನಿಗೆ ಬಿಟ್ಟುಕೊಟ್ಟು ಹೋಗ್ತಾನೆ. ಆಗ ಬಿಂದುಸಾರನ ಮಗ ಇದ್ದಾನೆ, ಅವನು ಅಶೋಕ. ಅವನು ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಪ್ರಸಿದ್ಧ ದೊರೆಯಾಗಿ ಆಡಳಿತವನ್ನು ನಡೆಸ್ತಾನೆ. ಕ್ರಿಸ್ತಪೂರ್ವ 273ರಿಂದ 232 ಸಾಮ್ರಾಟ ಅಶೋಕ ಅಂತಲೇ ಹೆಸರಿದ್ದಾನೆ. ನೋಡಿ, ಭಾರತದ ಇತಿಹಾಸದಲ್ಲಿ ಅಶೋಕ ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆ. ಇವನು ಬಿಂದುಸಾರನ ಮಗ. ಇವನು ತನ್ನ ಆಳ್ವಿಕೆ ಅವಧಿಯಲ್ಲಿ ಉತ್ತರ ಭಾರತದಲ್ಲಿ, ಅದರಲ್ಲೂ ಉಜ್ಜಯಿನಿ, ತಕ್ಷಶಿಲೆ, ವಿಕ್ರಮೋರ್ವಶೀಯ ಇಂಥ ಮುಂತಾದ ಪ್ರಾಂತ್ಯಗಳಲ್ಲಿ ರಾಜ್ಯಪಾಲನಾಗಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಅಂದರೆ ಗವರ್ನರ್ ಆಗಿ
ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ ಅಂತಂದರೆ, ತಕ್ಷಶಿಲೆಯಲ್ಲಿ ಉಂಟಾದ ದಂಗೆಯನ್ನು ಯಶಸ್ವಿಯಾಗಿ ನಿಭಾಯಿಸುತ್ತಾರೆ. ಇವನನ್ನ ಈ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಹೇಳಿ ಗುರುತಿಸಲಿಕ್ಕೆ ಸಹಜವಾಗಿ ಕಾರಣ. ಮತ್ತು ಇವನು ಅನೇಕ ಉತ್ತರಾಧಿಕಾರಿಗಳನ್ನು, ಯಾರನ್ನ ತನ್ನ ಸಹೋದರರನ್ನು ಒಂದು ಅಧಿಕಾರಕ್ಕೆ ಬಂದ ಅಂತೇಳಿ ಇತಿಹಾಸದಲ್ಲಿ ಉಲ್ಲೇಖ ಮಾಡಿದ್ರು. ಸುಮಾರು 99 ಜನ ಸಹೋದರರನ್ನು ಒಂದು ಅಧಿಕಾರಕ್ಕೆ ಬಂದ ಅಂತೇಳಿ ಇತಿಹಾಸದಲ್ಲಿ ಬರೀತಾ ಹೋಗ್ತದೆ. ಎಷ್ಟು ಮಟ್ಟಿಗೆ ಸತ್ಯ ಅಥವಾ ಅಸತ್ಯ ಅನ್ನೋದನ್ನು ನಾವು ಪರಿಶೀಲಿಸಕ್ಕೆ ಹೋದಾಗ ವೈಜ್ಞಾನಿಕವಾಗಿ ಅಭ್ಯಾಸ ಮಾಡಿದಾಗ ಅದು ವೇದ್ಯ ಆಗ್ತದೆ. ಜಿಜ್ಞಾಸೆಗಳಿದ್ದರೆ ಇತಿಹಾಸ, ಅದಕ್ಕೆ ಸುಮಾರು ಅಂತೇಳಿ ಪದವನ್ನು ಬಳಸ್ತಾರೆ. ಬಹುಶಃ ತನ್ನ ಸೋದರರೊಡನೆ ಇವನು ಯುದ್ಧ ಮಾಡಿರುವುದು ಕಂತಕಾಲವಿದ್ದೇ ಯಾದವಿ ಕಾಲವಾಗಿ. ಹಾಗಾಗಿ ಸಾಲಿವಾಹನ ಶಕ ಅವನು 269ರಲ್ಲಿ ಅಧಿಕಾರಕ್ಕೆ ಬಂದ ಅಂತೇಳಿ ಪೂಜೆ ಮಾಡಿದ್ದಾರೆ. ನಂತರ ಅವನು 8ನೇ ವರ್ಷದಲ್ಲಿ ಅಶೋಕ ಕಳಿಂಗ ರಾಜ್ಯದ ಮೇಲೆ ಯುದ್ಧವನ್ನು ಸ್ಥಾಪನೆ. ಕಳಿಂಗ ಅಂದರೆ ಒರಿಸ್ಸಾದಲ್ಲಿ ಒಂದು ಪ್ರಾಂತ. ಹಾಗಾಗಿ ಈ ಕಳಿಂಗ ಯುದ್ಧ ಕ್ರಿಸ್ತಪೂರ್ವ 261ರಲ್ಲಿ ಅಶೋಕ ಸಾಮ್ರಾಟನು ನಡೆಸಿದ ಏಕೈಕ ಮತ್ತು ಅಂತಿಮ ನಿರ್ಣಾಯಕ ಯುದ್ಧ, ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಯುದ್ಧ ಅಂದರೆ ಕಳಿಂಗ ಯುದ್ಧ. ಯಾಕೆಂದರೆ ಅಶೋಕ ಸಾಮ್ರಾಟ ತನ್ನ ಸಾಮ್ರಾಜ್ಯದ ಅಧಿಪತಿ ಅಂತ ಹೇಳಿ ಒಪ್ಪಿಕೊಳ್ಳುವಂತಹ ಸಲುವಾಗಿ ಕಳಿಂಗ ರಾಜ್ಯವನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಅವನೇ ಮಾಡ್ತಾನೆ 261ರಲ್ಲಿ, ಸಾಲಿವಾಹನ ಶಕ 261ರಲ್ಲಿ ಯುದ್ಧವನ್ನು ಮಾಡ್ತಾನೆ. ಇದ್ರ ಬಗ್ಗೆ, ಈ ಕಳಿಂಗ ಯುದ್ಧದ ಬಗ್ಗೆ ಅಶೋಕನ 13ನೇ ಬಂಡೆಗಲ್ಲು ಶಾಸನದಲ್ಲಿ ಉಲ್ಲೇಖ. ಬಂಡೆಗಲ್ಲು ಶಾಸನ ಈ ಬಂಡೆಗಲ್ಲು ಶಾಸನದಲ್ಲಿ ಅನೇಕ ವಿಚಾರಗಳು ಈ ಕಳಿಂಗ ಯುದ್ಧದ ಬಗ್ಗೆ ಉಲ್ಲೇಖ ಇರ್ತಕ್ಕಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತಾನೆ. ಯಾರು? ಅಶೋಕ. ಏನು ಹೇಳ್ತಾನೆ ಆ ಒಂದು ಶಾಸನದ ಪ್ರಕಾರ ಅಂತಂದರೆ, ನೋಡಿ, ಅದು ನಾನು ಅಂತಃಪುರದಲ್ಲಿರಲಿ, ಸಾಮ್ರಾಜ್ಯದಲ್ಲಿರಲಿ, ಯುದ್ಧದಲ್ಲಿರಲಿ, ಜನರ ಏಳಿಗೆಗೋಸ್ಕರ ಅಥವಾ ಜನರ ಅನುಕೂಲಕ್ಕೋಸ್ಕರ ನಾನು ಕೈಗೊಳ್ಳುವಂಥ ಕಾರ್ಯಗಳು ಜನೋಪಯೋಗಿ ಇರಲಿ ಅಂತೇಳಿ ಅವನು ಆ ಶಾಸನವನ್ನು ಬರ್ಕೊಳ್ತಾ ಹೋಗ್ತಾನೆ. ಆ ಯುದ್ಧದ ಬಗ್ಗೆ ಅವನು ಹೇಳಬೇಕು. ಹಾಗಾಗಿ ಆ ಯುದ್ಧದ ಪರಿಣಾಮಗಳೇ ನಮಗೆ ಗೊತ್ತಾಗ್ತದೆ ಏನು ಅಂತೇಳಿ. ಏನು ಪರಿಣಾಮ ಅಂತಂದರೆ, ಕ್ರಿಸ್ತಪೂರ್ವ 261ರಲ್ಲಿ ಅಶೋಕರು ಕೈಗೊಂಡಂತಹ ಕಳಿಂಗ ಯುದ್ಧದಿಂದ ಸಾಕಷ್ಟು ಸಾವು ನೋವುಗಳು ಉಂಟಾಗ್ತವೆ. ಅರ್ಥ ಆಯ್ತಲ್ವಾ? ಏನು? ಸಾಕಷ್ಟು ಸಾವು ನೋವುಗಳು, ಅಪಾರ ಪ್ರಮಾಣದ ಸಾವು ನೋವುಗಳು ಉಂಟಾಗ್ತವೆ. ನೋಡಿ, ಮೊದಲನೇದಾಗಿ ಯುದ್ಧದಲ್ಲಿ 1,50,000 ಜನ ಸೆರೆಯಾಳ್ತಾರೆ, ಅಂದರೆ ಬಂದಿಗಳಾಗ್ತಾರೆ. ನೆಕ್ಸ್ಟ್ ಎರಡನೇದಾಗಿ 1,00,000 ಜನ ಇಲ್ಲಿ ಮರಣವನ್ನು ಮಾಡ್ತಾರೆ, ಹತರಾಗ್ತಾರೆ. ಸಾಮಾನ್ಯವಾಗಿ ಯುದ್ಧ ಅಂತಂದರೆ ರಕ್ತಪಾತ, ನಮಗೆ ಸಾವು ನೋವು, ಇವು ಸರ್ವೇ ಸಾಮಾನ್ಯ ಆಗ್ತಕ್ಕಂಥದ್ದು ನೋಡ್ತಾರೆ. ಮತ್ತೆ ಈ ಯುದ್ಧದಿಂದ ಹಲವು ಜನ ಏನಾಗ್ತಾರೆ ಅಂತಂದರೆ, ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡು ನಿರಾಶ್ರಿತರು ಆಗ್ತಕ್ಕಂಥದ್ದನ್ನು ನೋಡ್ತಾನೆ. ಮತ್ತು ಯುದ್ಧದಿಂದ ಅಪಾರ ಸಾವು ನೋವುಗಳು, ಸುಮಾರು 1,00,000 ಜನ ಸೆರೆಯಾಳ, 1,00,000 ಜನ ಅಪರಾಧ, 3 ಸಾಕಷ್ಟು ಜನ ನಿರಾಶ್ರಿತ, 4 ಯುದ್ಧದಿಂದ ಅಪಾರ ಪ್ರಮಾಣದ ಸಾವು ನೋವು, ಆಸ್ತಿ ಪಾಸ್ತಿ ನಷ್ಟ. ಅರ್ಥ ಆಯ್ತಲ್ಲ? ಸಾವು ನೋವು ನಷ್ಟ ಆಗ್ತಕ್ಕಂಥದ್ದು. ಮತ್ತೆ ಮನ ಕಲಂಗೋತಿ ಒಂದು ಸನ್ನಿವೇಶವನ್ನು ನೋಡಿ ಅಶೋಕನ ಮನಸ್ಸು ಮಮ್ಮಲ ಮರಗಿ ಅವನಾಗ್ತಾನೆ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ಳಲಿಕ್ಕೆ ಪ್ರೇರಣೆಯೂ ಕೂಡ. ಯಾಕಂದರೆ ಆ ಸನ್ನಿವೇಶ, ಆ ರಕ್ತದ ಕೋಡಿ, ಅಲ್ಲಿ ಬಿದ್ದಿರ್ತಕ್ಕಂಥ ಹೆಣಗಳ ರಾಶಿ, ಅಲ್ಲಿ ನಡೆದಿರ್ತಕ್ಕಂತಹ ರೌದ್ರಾವತಾರ, ಕ್ರೌರ್ಯ, ಇವೆಲ್ಲವೂ ಕೂಡ
ನೋಡಿ ಅವನು ಮನೆಗೆ ಅವನೇನು ಮಾಡ್ತಾನೆ ಅಂತಂದರೆ, ಅಶೋಕ ಈ ದಿಗ್ವಿಜಯ ಅಥವಾ ದಿಗ್ವಿಜಯಕ್ಕಿಂತ ಧರ್ಮದ ವಿಜಯವೇ ಶ್ರೇಷ್ಠ ಅಂತ ಹೇಳಿ ನಂಬಿ ಕೊನೆಗೆ ಯುದ್ಧ ಎಲ್ಲದಕ್ಕೂ ಅಂತಿಮ ಪರಿಹಾರ. ಯುದ್ಧದಿಂದ ಈ ರೀತಿಯ ಅಪಾರ ಪ್ರಮಾಣದ ಹಾನಿ, ನಷ್ಟ, ಆಘಾತಗಳಾಗತ್ತೆ ಅಂತೇಳಿ ಪಶ್ಚಾತ್ತಾಪ ಮಾಡಿದ ಪಾಪದ ಕಾರ್ಯಕ್ಕೆ ಅವನು ಪಶ್ಚಾತ್ತಾಪ ಕಡೆ ತೆರಳಿ ಬೌದ್ಧ ಧರ್ಮವನ್ನು ಅನುಸರಿಸ್ತಾನೆ. ಹೀಗಾಗಿ ಅವನು ಬೌದ್ಧ ಧರ್ಮದ ಕಡೆಗೆ ಪ್ರೇರಿತನಾಗಿ ಏನು ಮಾಡ್ತಾನೆ, ತನ್ನ ಇಡೀ ಜೀವನವನ್ನು ಬೌದ್ಧ ಧರ್ಮ ಸ್ವೀಕರಿಸಿದ ನಂತರ ಶಾಂತಿಪ್ರಿಯನಾಗಿ ಅವನು ಶಾಂತಿ ಪ್ರತಿಪಾದನೆಗೋಸ್ಕರ ಅವನು ಮುಂದೆ ತನ್ನ ಜೀವನವನ್ನು ಮುಡಿಪಾಗಿರ್ತಾನೆ. ನೋಡಿ ಎಷ್ಟರ ಮಟ್ಟಿಗೆ ಒಬ್ಬ ಸಾಮ್ರಾಟ್ ಅಶೋಕ ಅಂತಕ್ಕಂಥದ್ದು ಯುದ್ಧ ಮಾಡಿ ಕೊನೆಗೆ ಅದನ್ನು ಕಳಿಂಗ ಯುದ್ಧದಲ್ಲಿ ಮಮ್ಮಲ ಮನೆಗೆ ಅವನು ಕೈಗೊಂಡ ಅನ್ನೋದಕ್ಕೆ ಒಂದು ಸನ್ನಿವೇಶ ಸಾಕ್ಷಿ. ಅರ್ಥ ಆಯ್ತಲ್ಲ? ಮುಂದೆ ನೀವು ಕೇಳಬಹುದು, ಅಶೋಕನು ಕೈಗೊಂಡ ಮೊದಲನೇ ಮತ್ತು ಕೊನೆಯ ಯುದ್ಧ ಯಾವುದು, ಅದರ ಪರಿಣಾಮಗಳು ಏನು ಅಂತ ಕೇಳಿದರೆ ಇವೆಲ್ಲ ಅಂಶಗಳನ್ನು ಬರೆಯಬಹುದು. ಮತ್ತು ಅವನು ತನ್ನ ಶಾಸನಗಳಲ್ಲೂ ಕೂಡ ಈ ಯುದ್ಧದ ಬಗ್ಗೆ ಅವನು ಕೆತ್ತಿಸಿರ್ತಕ್ಕಂಥದ್ದು ಅದರಲ್ಲೂ 13ನೇ ಬಂಡೆಗಳು ಶಾಸನ. ಇನ್ನು ಕೊನೆದಾಗ ಅವನು ಏನು ಮಾಡ್ತಾನೆ, ಬೌದ್ಧ ಧರ್ಮ ಸ್ವೀಕರಿಸಿದ ನಂತರ ಅಶೋಕ ಏನು ಮಾಡ್ತಾನೆ ಅಂತಂದರೆ, ಅವನು ಕಳಿಂಗ ಯುದ್ಧವನ್ನು ಮಮ್ಮಲ ಮರಿಗೆ ಬೌದ್ಧ ಧರ್ಮ ಸ್ವೀಕರಿಸಿದ ನಂತರ ಬೌದ್ಧ ವಿಹಾರ ಹಾಗೂ ಚೈತ್ಯಾಲಯ ಅಂದರೆ ಸನ್ಯಾಸಿಗಳಿಗೆ ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ವಿಹಾರಗಳನ್ನು ಮತ್ತು ಬಸದಿಗಳನ್ನು ಅಂದರೆ ಚೈತ್ಯಾಲಯ ಆಶ್ರಯ ತಾಣಗಳನ್ನು ನಿರ್ಮಾಣ ದಾನ ಮಾಡ್ತಾ ಹೋಗ್ತಾನೆ. ತನ್ನ ಸಾಮ್ರಾಜ್ಯದಲ್ಲಿ ಅವನೇನು ಮಾಡ್ತಾನೆ, ಪ್ರಾಣಿ ಪಕ್ಷಿಗಳ ಹತ್ಯೆಯನ್ನು ನಿಷೇಧಿಸ್ತಾನೆ. ಮತ್ತು ಅಶೋಕನ ಪ್ರಜೆಗಳೆಲ್ಲರೂ ಕೂಡ ತನ್ನ ಮಕ್ಕಳಿದ್ದಂತೆ ಎಂದು ನಂಬಿ ತಂದೆ ತಾಯಿಗಳಿಗೆ ಅವನು ಎಷ್ಟು ನೀತಿಯುವಂಥ ಪಾಠಗಳು, ನೈತಿಕವಾದಂಥ ವಿಚಾರಗಳನ್ನು ಹೇಳ್ತಾನೆ. ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕೆಂದು ಹೇಳ್ತಾನೆ. ತಾನೂ ಬದುಕಬೇಕು, ಇತರರು ಬದುಕಲು ಬಿಡಲಿಕ್ಕೆ ಅವಕಾಶವನ್ನು ನೀಡಬೇಕು. ಲಿವ್ ಅಂಡ್ ಲೆಟ್ ಲಿವ್ ಅಂತ ಹೇಳಿ ತಾನೂ ಬದುಕಿ ಇತರರು ಬದುಕಲು ಬಿಡಿ ಎಂದು ಬೋಧಿಸಿದನು. ಸಾಮ್ರಾಜ್ಯದ ಉದ್ದಗಲಕ್ಕೂ ಕೂಡ ಅವನು ಧರ್ಮ ಪ್ರಚಾರ ಮಾಡಲಿಕ್ಕೆ ಧರ್ಮ ಮಹಾಮಾತ್ರರು ಎಂಬ ಅಧಿಕಾರಿಗಳನ್ನು ನೇಮಕ. ನೋಡಿ, ಇವು ಅವನು ಕೈಗೊಂಡಂತಹ ಜನೋಪಯೋಗಿ ಕಾರ್ಯಗಳೆಲ್ಲ, ಜನೋಪಯೋಗಿ ಅಥವಾ ಸಾರ್ವಜನಿಕ ಉಪಯೋಗಿ ಕಾರ್ಯಗಳು, ಸಾರ್ವಜನಿಕ ಉಪಯೋಗಿ ಕಾರ್ಯಗಳು ಯಾವ್ಯಾವ ಹೇಳಿದೆ ನಾನು ಹೇಳಿದ ಬೌದ್ಧ ಧರ್ಮ ಸ್ವೀಕರಿಸಿದ, ಬೌದ್ಧ ಧರ್ಮ ಸ್ವೀಕಾರ, 2 ಧರ್ಮ ಮಹಾಮಾತ್ರರೆಂಬ ಅಧಿಕಾರಿಗಳನ್ನು ನೇಮಕ ಮಾಡಿ ಎಲ್ಲ ಕಡೆ ಬೌದ್ಧ ಧರ್ಮವನ್ನು ಪ್ರಸಾರ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟ. ಮತ್ತೆ ಮಕ್ಕಳನ್ನ ಅಂದರೆ ಪ್ರಜೆಗಳು ತನ್ನ ಮಕ್ಕಳಿದ್ದಂತೆ ಅವರ ಏಳಿಗೆಯೇ ನನ್ನ ಶ್ರೇಯೋಭಿವೃದ್ಧಿ, ತಂದೆ ತಾಯಿಗಳಿಗೆ ಮಕ್ಕಳು ವಿಧೇಯರಾಗಿರಬೇಕು ಅಂತೇಳಿ ಬೋಧಿಸ್ತಾ ಹೋಗ್ತಾನೆ. ಕೊನೆಗೆ ದೇಶ ವಿದೇಶಗಳಿಗೆ ಈ ಧರ್ಮ ಪ್ರಸಾರ ಮಾಡಲಿಕ್ಕೆ ಪ್ರತಿನಿಧಿಗಳನ್ನು ಕೂಡ ಕಳಿಸಿಕೊಡ್ತಾನೆ. ಹಾಗೆ ಬನವಾಸಿಗೆ ರಕ್ಷಿತ ಮಹಿಷಮಂಡಲಕ್ಕೆ ಮೈಸೂರು ಮಹಾದೇವ ಎಂಬ ಪ್ರಚಾರಕರನ್ನು ಕಳಿಸಿಕೊಡ್ತಾನೆ. ಅಲ್ಲದೆ ಸಿಲೋನ್ ಅಥವಾ ಶ್ರೀಲಂಕಾಕ್ಕೆ ತನ್ನ ಮಗ ರಾಹುಲನನ್ನು ಮತ್ತು ಸಂಘಮಿತ್ರೆಯನ್ನು ಕಳಿಸಿಕೊಟ್ಟು ಹೀಗೆ ಅವನು ಕ್ರಿಸ್ತಪೂರ್ವ 250ರಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ಪಾಟಲಿಪುತ್ರದಲ್ಲಿ ಯಶಸ್ವಿಯಾಗಿ ನಡೆಸಿಕೊಡ್ತಾನೆ. 3ನೇ ಬೌದ್ಧ ಮಹಾಸಮ್ಮೇಳನವನ್ನು ಪಾಟಲಿಪುತ್ರ, ಬಿಹಾರ, ಇಲ್ಲಿ ಪಾಟ್ನಾ ಅಂತ ಕರೀತಾರೆ, ಈಗಿನ ಪಾಟ್ನಾ, ಅಲ್ಲಿ ಬಿಹಾರದ ರಾಜಧಾನಿ, ಅಲ್ಲಿ ನೆರವೇರಿಸಿ ಕೊಡ್ತಾನೆ. ಇನ್ನು ಅಶೋಕನ ಬಗ್ಗೆ ಇರ್ತಕ್ಕಂಥ ಪ್ರಮುಖವಾದ ಶಾಸನಗಳ ಬಗ್ಗೆ, ಶಿಲಾಶಾಸನಗಳ ಬಗ್ಗೆ ನಾನು ಹೇಳಿದೆ. ಹಾಗಾಗಿ ನಾನು ಇವಾಗ ಈ ಹಿಂದೆನೇ ಹೇಳಿದೆ, ಅವನೊಬ್ಬ ಚಕ್ರವರ್ತಿ, ಸಾಮ್ರಾಟ, ದೊರೆ, ಶಾಸನಗಳ ಪಿತಾಮಹ ಅಂತೇಳಿ ಅವನನ್ನು ಕರೀತಾರೆ. ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ಅವನನ್ನು ಶಾಸನಗಳ ಪಿತಾಮಹ ಅಂತೇಳಿ ಕರೀತಾರೆ. ಹಾಗಾಗಿ ಇವರು ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಓದ್ತಾರೆ. ಯಾರು? ಜೇಮ್ಸ್ ಪ್ರಿನ್ಸೆಪ್ ಅಂತ. 1915ರವರೆಗೆ ಅಶೋಕನನ್ನ ದೇವನಾಂಪ್ರಿಯ ಅಶೋಕ ಸಹ, ಧರ್ಮದರ್ಶಿ ಅಶೋಕ ಸಹ ಅಂತೇಳಿ ಶಾಸನಗಳಲ್ಲಿ ಬರ್ತಾ ಹೋಗ್ತಾರೆ. ಬಿರುದಿದ್ದು ದೇವನಾಂಪ್ರಿಯ ಅಂದರೆ ದೇವರಿಗೆ ಹೆಚ್ಚು ಪ್ರಿಯವುಳ್ಳಂತಹ ದೊರೆ, ಅಶೋಕ ದೊರೆ.
ಸೊ ಇದು ಮತ್ತೆ ಚಾರ್ಲ್ಸ್ ಬೇಡನ್ ಎಂಬ ಬ್ರಿಟಿಷ್ ಇಂಜಿನಿಯರ್ ಕೂಡ 1915ರಲ್ಲಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿ ಅಲ್ಲಿ ಅಶೋಕನ ಶಿಲಾಶಾಸನವನ್ನು ಪತ್ತೆ ಮಾಡ್ತಾರೆ. ಮೊದಲ ಬಾರಿಗೆ ಅಲ್ಲಿ ದೇವನಾಂ ಪ್ರಿಯದರ್ಶಿ ಅಶೋಕ ಸಹ ಎಂಬ ಉಲ್ಲೇಖವನ್ನು ಕಂಡುಬರುತ್ತೆ. ನೋಡವನು ಪ್ರಜೆಗಳ ಕಲ್ಯಾಣಕ್ಕಾಗಿ ಮತ್ತು ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಕೈಗೊಂಡಂತ ಕಾರ್ಯಗಳಿಗೋಸ್ಕರನೇ ಅವನನ್ನು ದೇವನಾಂ ಪ್ರಿಯದರ್ಶಿ ಅಶೋಕ ಸಹ ಅಂತ ಕರೀತಾರೆ. ಹಾಗಾಗಿ ಅಶೋಕ ತನ್ನ ಶಾಸನಗಳು ಉಲ್ಲೇಖಗೊಂಡು ದೇವನಾಂ ಪ್ರಿಯಕ ಎಲ್ಲರೂ ಒಂದೇ ಅಂತೇಳಿ ಕೊನೆಗೆ ನಿರ್ಧಾರವನ್ನು ಕೈಗೊಂಡು ಅನೇಕ ಶಾಸನಗಳು ಇನ್ನೂ ಕೂಡ ಇವತ್ತು ಹೊರಗೆ ಬಂದಿರ್ತಕ್ಕಂಥ ನೋಡ್ತೀವಿ. ಅಶೋಕನ ಹೆಸರು ಗೊತ್ತು. ಅದರಲ್ಲೂ ನಮ್ಮ ಕರ್ನಾಟಕದ ದುರ್ಗ ಜಿಲ್ಲೆಯಲ್ಲಿ ಬಂದಾಗ ಬ್ರಹ್ಮಗಿರಿ ಅಂತೇಳಿ, ಚಂಟಿಂಗ್ ರಾಮೇಶ್ವರ ಅಂತೇಳಿ ಇಲ್ಲೂ ಕೂಡ ಅನೇಕ ಶಾಸನಗಳು ಪತ್ತೆ ಆಗಿವೆ. ಅವೆಲ್ಲವೂ ಕೂಡ ಪಾಳಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಮತ್ತೆ ಖರೋಷ್ಠಿ ಲಿಪಿಗಳಲ್ಲೂ ಕೂಡ ಇದ್ದಾವೆ. ಅರಮಿಕ್ ಹಾಗೂ ಖರೋಷ್ಠಿ ಲಿಪಿಗಳಲ್ಲಿ ಇದ್ದು ಅವು ಗ್ರೀಕ್ ಲಿಪಿಗಳಲ್ಲಿ ಇರ್ತಕ್ಕಂಥದ್ದು ವಿಶೇಷ ಆಗಿರ್ತಕ್ಕಂಥದ್ದು. ಹೀಗೆ ಅಶೋಕನ ಶಾಸನಗಳನ್ನು ಹೊರತಂದು ಜನರಿಗೆ ಪ್ರಜೆಗಳ ಕಲ್ಯಾಣಕ್ಕಾಗಿ ಅನೇಕ ಕಾರ್ಯಕ್ರಮವನ್ನು ರೂಪಿಸ್ತಾ ಅಂತಕ್ಕಂಥದ್ದು ನಾವು ಇತಿಹಾಸದಲ್ಲಿ ತಿಳ್ಕೊಳ್ತಾ. ಇದಿಷ್ಟು ಮೌರ್ಯ ಸಾಮ್ರಾಜ್ಯದ ಇತಿಹಾಸದಲ್ಲಿ ಕೇಳುವಂಥ ಆಧಾರ ಗ್ರಂಥಗಳು, ಮೌರ್ಯರ ಪ್ರಸಿದ್ಧ ದೊರೆಗಳಾದ ಚಂದ್ರಗುಪ್ತ ಮೌರ್ಯ ಮತ್ತು ಸಾಮ್ರಾಟ ಅಶೋಕ ಅವರನ್ನು ಕೈಗೊಂಡ ಕಳಿಂಗ ಯುದ್ಧ ಮತ್ತು ಅದರ ಪರಿಣಾಮ. ಇನ್ನು ಆ ಒಂದು ಮೌರ್ಯರ ಆರ್ಥಿಕ ವ್ಯವಸ್ಥೆ ಬಗ್ಗೆ ಬಂದಾಗ, ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಬಂದಾಗ, ಆಡಳಿತ ವ್ಯವಸ್ಥೆ ಬಂದಾಗ ಅನೇಕ ಅಂಶಗಳು ಬರ್ತವೆ. ಮೊದಲನೇದಾಗಿ ಈಗ ಆರ್ಥಿಕ ವ್ಯವಸ್ಥೆ ಮಾಡೋದು. ಮೌರ್ಯರ ಆರ್ಥಿಕ ವ್ಯವಸ್ಥೆ ನೋಡಿ, ಮೌರ್ಯರ ಆರ್ಥಿಕ ವ್ಯವಸ್ಥೆ ಮತ್ತೆ ಮೌರ್ಯರ ಸಾಮಾಜಿಕ ವ್ಯವಸ್ಥೆ, ಮೌರ್ಯರ ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಮತ್ತು ಆಡಳಿತ ವ್ಯವಸ್ಥೆ. ಆಡಳಿತ ವ್ಯವಸ್ಥೆ ವ್ಯವಸ್ಥೆ ಅಂತ ಕರಿತೀವಿ. ಸಾಮಾಜಿಕ ವ್ಯವಸ್ಥೆ ಬಂದಲ್ಲ, ಅರ್ಥವ್ಯವಸ್ಥೆ ಬಂದಾಗ ಕೌಟಿಲ್ಯ ಅರ್ಥಶಾಸ್ತ್ರ ಈಗಾಗಲೇ ತಿಳ್ಕೊಂಡ್ವಿ. ಅವನೇನು ರಾಜ್ಯದ ಆಡಳಿತವನ್ನು ನಡೆಸಬೇಕಾದ್ರೆ ಹಣಕಾಸು ಕಲಾ ಇಲಾಖೆಯಲ್ಲಿ ಯಾವ ರೀತಿ ವ್ಯವಹಾರ ಮಾಡಬೇಕು ಅನ್ನೋದನ್ನು ಅವನು ಹೇಳ್ತಾನೆ. ಯಾರು? ಚಂದ್ರಗುಪ್ತ ಮೌರ್ಯನ ಸಾಧಿತ ಕೌಟಿಲ್ಯ ಅಂತ. ನೋಡಿ, ಕೆರೆ ನೀರಾವರಿ, ಕಾಲುವೆ ನೀರಾವರಿ ವ್ಯವಸ್ಥೆ ಅವರ ಆಡಳಿತ ವ್ಯವಸ್ಥೆಯಲ್ಲಿ ಉತ್ತಮವಾಗಿತ್ತು ಅಂತ ಹೇಳಿ ಹೇಳ್ತಾರೆ. ಅದಕ್ಕೋಸ್ಕರ ಯಾರು ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥವನು ರಾಜ್ಯಪಾಲನಾಗಿದ್ದಂತಹ ಸುಷ್ಮಗುಪ್ತನ ಗುಜರಾತಿನ ಜುನಾಗಢದ ಬಳಿ ಏನು ಮಾಡ್ತಾನೆ, ಒಂದು ಸರೋವರವನ್ನೇ ಕಟ್ಟಿಸ್ತಾನೆ. ಸುದರ್ಶನ ಸರೋವರ ಅಂತ ಹೇಳಿ ಕರೀತಾರೆ. ಅಣೆಕಟ್ಟನ್ನು ನಿರ್ಮಿಸ್ತಾನೆ. ಹಾಗೆಯೇ ಅಶೋಕ ತನ್ನ ಆಡಳಿತದ ಅವಧಿಯಲ್ಲಿ ಅಣೆಕಟ್ಟುಗಳಿಗೆ ಏನು ಮಾಡ್ತಾನೆ, ತುಷಸ್ತ ಎಂಬ ಅಧಿಕಾರಿಯನ್ನು ನೇಮಿಸಿ ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾನೆ. ನೀರಾವರಿ ಕಾಲುವೆಗಳ ಮೂಲಕ ಜನರಿಗೆ, ರೈತರಿಗೆ ಅನುಕೂಲವಾದಂತಹ ವ್ಯವಸ್ಥೆಯನ್ನು ಅವನು ಮಾಡಿಕೊಡ್ತಾ ಹೋಗ್ತಾನೆ. ಕೈದಿಗಳನ್ನು, ಗುಲಾಮರನ್ನು ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾ ಹೋಗ್ತಾನೆ. ಮತ್ತು ಭೂ ಕಂದಾಯದ ರಾಜ್ಯಾದಾಯದಲ್ಲಿ ಎಷ್ಟು ಪಾಲು ಅಂತಂದರೆ, ರೈತರ ಉತ್ಪಾದನೆಯಲ್ಲಿ ಕಾಲ್ಭಾಗ, ನಾಲ್ಕನೇ ಒಂದು ಭಾಗವನ್ನು ತೆರಿಗೆಯಾಗಿ ರಾಜ್ಯಕ್ಕೆ ಮಾಡ್ತಾನೆ, ಪಾವತಿಸಬೇಕಾಗಿ. ಮತ್ತಿಲ್ಲಿ ಸಾಮಹತೃ ಮತ್ತೆ ಸನ್ನಿಧಾತ ಎಂಬ ಅಧಿಕಾರಿಗಳು ನೋಡಿ, ಸಾಮಹತೃ ಮತ್ತು ಸನ್ನಿಧಾತ ತೆರಿಗೆ ಸಂಗ್ರಹ ಮಾಡುತ್ತಾರೆ. ಸಾಮಹತೃ ಮತ್ತು ಸನ್ನಿಧಾತ ಎಂಬ ತೆರಿಗೆ ಸಂಗ್ರಹ, ಟ್ಯಾಕ್ಸ್ ಕಲೆಕ್ಟರ್ಸ್, ಇವುಗಳನ್ನು ನೇಮಕ ಮಾಡಿ ರಾಜ್ಯ ಭಂಡಾರವನ್ನು ತುಂಬಿಸ್ತಕ್ಕಂತಹ ಪರಿಪಾಠವನ್ನು ಈ ಮೌರ್ಯರ ದೊರೆಗಳು ಮುಂದುವರಿಸಿಕೊಂಡು ಬರ್ತಾರೆ. ಮತ್ತು ಕೃಷಿ ಜೊತೆಗೆ ನಗರದ ಆರ್ಥಿಕ ಚಟುವಟಿಕೆಗಳು ಸುಗಮವಾಗಿ ನಡೆಯಲಿಕ್ಕೆ ಅವರೇನು ಮಾಡ್ತಾರೆ ಅಂತಂದರೆ, ಈ ಹೆದ್ದಾರಿಗಳನ್ನು, ರಸ್ತೆಗಳನ್ನು, ಮತ್ತು ರೈತರಿಗೆ ಅನುಕೂಲ ಆಗಲಿಕ್ಕೆ, ಕೃಷಿ ಕಾರ್ಯಗಳಿಗೆ ಉಪಯೋಗ ಆಗಲಿಕ್ಕೆ ಅನೇಕ ಒಳ್ಳೆಯ ಕಲ್ಯಾಣ ಕಾರ್ಯಕ್ರಮಗಳನ್ನು, ರಸ್ತೆ ಇಕ್ಕೆಲೆಗಳಲ್ಲಿ ಮರಗಳನ್ನು ನಡೆಸ್ತಾನೆ. ಅಲ್ಲಲ್ಲಿ ಸರಾಯಿ, ವಿಷಾದ್ಯಧಾಮಗಳನ್ನು ನೇಮಕ ಮಾಡ್ತಾನೆ. ಬಸ್ ಸ್ಟ್ಯಾಂಡ್ ಅಂತ ಕರೆದಿಲ್ಲ ಈಗ, ಅವುಗಳನ್ನು ನೇಮಕ ಮಾಡ್ತಾನೆ. ಮತ್ತು ನೋಡಿ, ರಾಜಧಾನಿಯಿಂದ ವೈಶಾಲಿ ಚಂಪಾರಣ್ಯ ಮಾರ್ಗವಾಗಿ ಈ ಹೆದ್ದಾರಿಗಳನ್ನು ಸಾಮ್ರಾಜ್ಯದಲ್ಲಿ ರಾಜಮಾರ್ಗವನ್ನು
ಮತ್ತು ಕೌಶಾಂಬಿಯಿಂದ ಪ್ರಮುಖ ಹೆದ್ದಾರಿ ಡೆಲ್ಲಿಯನ್ನು ಆಯ್ದು ಪಂಜಾಬಿನ ಮೂಲಕ ತಕ್ಷಶಿಲೆ ನಗರವನ್ನು ಸೇರಿಸುವಂತೆ ಮಾಡ್ತಾನೆ. ಮತ್ತು ವ್ಯಾಪಾರಿಗಳ ಆಯಾ ರಸ್ತೆ ಮಾರ್ಗಗಳಲ್ಲಿ ತಾವು ಉತ್ಪಾದನೆ ಮಾಡಿದಂಥ ಕರಕುಶಲ ವಸ್ತುಗಳನ್ನು ಸಾಮ್ರಾಜ್ಯದೊಳಗೆ ಮತ್ತು ಹೊರಗಿನ ಮಾರುಕಟ್ಟೆಯಲ್ಲಿ ಒಯ್ಯಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟ, ಮಾರಾಟ ಮಾಡಲಿಕ್ಕೆ. ಮತ್ತು ಕಚ್ಚಾ ಗುರುತಿನ ಬೆಳ್ಳಿ ನಾಣ್ಯಗಳು ಮತ್ತು ಮೌರ್ಯ ಸಾಮ್ರಾಜ್ಯದಲ್ಲಿ ಚಲಾವಣೆಯಲ್ಲಿದ್ದಂತ ನೋಡ್ತೀವಿ. ಬೆಳ್ಳಿ ನಾಣ್ಯ ಇದು ನಗರೀಕರಣದ ಒಂದು ಎರಡನೇ ಹಂತ ಅಂತೇಳಿ ಚರಿತ್ರೆಕಾರರು ಗುರುತಿಸ್ತಾ ಹೋಗ್ತಾರೆ. ಇನ್ನು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಂದಾಗ ಇಲ್ಲಿ ವರ್ಣಾಧಾರಿತ ವ್ಯವಸ್ಥೆ ಜಾರಿಯಲ್ಲಿತ್ತು, ವರ್ಣಾಶ್ರಮ ವ್ಯವಸ್ಥೆ. ಮತ್ತು ಸಾಮಾಜಿಕವಾಗಿ ಮನ್ನಣೆ ಗೌರವಗಳು ಕೂಡ ಇಲ್ಲಿ ದೊರೀತಾ ಇದ್ದು, ಇಲ್ಲಿ ಅನೇಕ ಈ ವರ್ಣಗಳಲ್ಲೂ ಕೂಡ ಅನೇಕ ಜಾತಿಗಳಿದ್ವು ಅಂತೇಳಿ ನೆಗಸ್ತಾನಿಸಿದ ಕೃತಿಯಾದಂಥ ಇಂಡಿಕಾ ಎಂಬ ಕೃತಿಯಲ್ಲಿ ಬರಿತಾ ಹೋಗ್ತಾರೆ. 7 ಜಾತಿಗಳಿದ್ವು ಅಂತ ಹೇಳ್ತಾರೆ ಮೌರ್ಯರಲ್ಲಿ, 7 ಜಾತಿಗಳಿದ್ವು ಅಂತೇಳಿ. ಮತ್ತು ಬೌದ್ಧ ಧರ್ಮದಲ್ಲೂ ಕೂಡ ಅಲ್ಲಿ ಇತರೆ ಸಹವರ್ಣೀಯರು ಕೂಡ ವಾಸ ಮಾಡಲಿಕ್ಕೆ ಮತ್ತು ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಆದರೆ ಆ ಒಂದು ಮೌರ್ಯರ ಅವಧಿಯಲ್ಲಿ ಕಟ್ಟುನಿಟ್ಟಾದ ಜಾತಿ ವ್ಯವಸ್ಥೆ ಕಂಡು ಬರದೇ ಇದ್ರೂ ಕೂಡ ವರ್ಣದ ಆಧಾರದ ಮೇಲೆ ಜಾತಿ ಪದ್ಧತಿ ಏನಾಯಿತು ಹೆಪ್ಪುಗಟ್ಟಲಿಕ್ಕೆ ಆರಂಭ ಆಯಿತು. ಹಾಗೂ ಮೆಗಸ್ತಾನಿಸನ ಕೃತಿಯಾದ ಇಂಡಿಕಾದಲ್ಲಿ ಅವನು ಬರಿತಾ ಹೋಗ್ತಾನೆ. ಮತ್ತು ಅಲ್ಲಿ ಮೂರರ ಸಾಮ್ರಾಜ್ಯದಲ್ಲಿ ಗುಲಾಮಗಿರಿ ಪದ್ಧತಿ ಇತ್ತು ಅನ್ನೋದನ್ನು ಉಲ್ಲೇಖ ಮಾಡ್ತಾ ಹೋದ. ಅದನ್ನು ಹಂಗೆ ಏನು ಮಾಡ್ತಾರೆ ಹೋಗ್ತಾರೆ ತೇಲಿಸ್ತಾ ಹೋಗ್ತಕ್ಕಂಥ ವ್ಯವಸ್ಥೆ ಇತ್ತು. ಆಚರಣೆಯಲ್ಲಿದ್ದರೂ ಪ್ರಾಚೀನ ಗ್ರೀಕ ರೋಮ್ ಸಾಮ್ರಾಜ್ಯದ ಮಾದರಿಯಲ್ಲಿ ತೀವ್ರವಾಗಿರಲಿಲ್ಲ ಅಂತ ಹೇಳ್ತಾರೆ. ಮತ್ತು ಏನು ಚತುರ್ವರ್ಣ ವ್ಯವಸ್ಥೆಯಲ್ಲಿ ಕೊನೆಯ ಯಾರೋ ಶೂದ್ರರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು, ಇವರು ಕೃಷಿ ಕೂಲಿ ಕಾರ್ಮಿಕರಾಗಿ ಮತ್ತು ಮನೆಯ ಕಾಳುಗಳಾಗಿ ದುಡಿಮೆಗಳಲ್ಲಿ ಭಾಗವಹಿಸ್ತಿದ್ರು ಅಂತಕ್ಕಂಥದ್ದನ್ನು ಇತಿಹಾಸದಲ್ಲಿ ಉಲ್ಲೇಖ ಮಾಡಿ. ನೆಕ್ಸ್ಟ್ ಇಲ್ಲಿ ಆಡಳಿತ ವ್ಯವಸ್ಥೆಗೆ ಬಂದರೆ, ಯಾವುದೋ ಮೌರ್ಯರ ಆಡಳಿತ ವ್ಯವಸ್ಥೆಗೆ ಬಂದಾಗ ಅಲ್ಲೇನು ಮಾಡ್ತಿದ್ರು ಅಂತಂದರೆ ಸಾಮ್ರಾಜ್ಯವನ್ನು ವಿಶಾಲ ಸಾಮ್ರಾಜ್ಯವನ್ನು ಆಳಲಿಕ್ಕೆ ಅನುಕೂಲವನ್ನು ಮಾಡಿಕೊಳ್ಳಲಿಕ್ಕೆ ಅವರೇ ಮಾಡಿದ್ರು ಒಂದು ಗೂಢಾಚಾರ್ಯ ವ್ಯವಸ್ಥೆಯನ್ನು ಜಾರಿ. ಇವತ್ತೇನು ನಾವು ಇಂಟೆಲಿಜೆನ್ಸ್ ವ್ಯವಸ್ಥೆ ಗೂಢಾಚಾರ್ಯ ಅರ್ಥ ಆಯ್ತಾ. ಮತ್ತೆ ಅಲ್ಲಿ ರಾಜನ ಅಧೀನದಲ್ಲಿ ಮಂತ್ರಿ, ಪುರೋಹಿತ, ಅವನ ಕೈ ಕೆಳಗಡೆ ಸೇನಾಪತಿ, ಯುವರಾಜ. ನೋಡಿ, ರಾಜ ಫಸ್ಟ್, ರಾಜ, ಅವನ ಕೆಳಗಡೆ ಮಂತ್ರಿ, ಅವನ ಕೆಳಗಡೆ ಪುರೋಹಿತ, ಮತ್ತೆ ಅವನ ಕೆಳಗಡೆ ಯುವರಾಜ, ಅವನ ಕೆಳಗಡೆ ಯುವರಾಜ, ಹೀಗೆ ಅಧಿಕಾರ 7 ಶ್ರೇಣಿ ವ್ಯವಸ್ಥೆಯನ್ನು ಅವರು ಅಲ್ಲಿ ಸಾಮ್ರಾಜ್ಯದ ಅನುಕೂಲಕ್ಕೋಸ್ಕರ ಮಾಡ್ತಾರೆ. ಮತ್ತು ಕೊನೆಗೆ ಸೇನಾಪತಿ, ಯುವರಾಜ, ಸೇನಾಪತಿ, ಹೀಗೆ ಅನೇಕ ಅತ್ಯುನ್ನತ ಅಧಿಕಾರಿಗಳು ಕೂಡ ಇವರು ಆಡಳಿತವನ್ನು